ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಸ್ಟೈಲ್ನಲ್ಲಿ ನಮ್ಮ ಮನೇಲಿ ಮಾಡ್ತಕ್ಕಂಥ ಒಂದು ಬಿಸಿಬೇಳೆ ಭಾತನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಾನುಗಳು ಇಷ್ಟಿದೆ. ಒಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಪಟೋಟ, ಬೀನ್ಸ್, 2 ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ, ಒಂದು 1/4 ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4ರಿಂದ 5, ಒಂದು ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆಹಣ್ಣನ್ನು ನಾನು ನೀರಿನಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. 2 ಕಪ್ಪು ಬೇಳೆಗೆ ಒಂದು 3 ಕಪ್ಪು ಅಕ್ಕಿನ ನಾನು ತೊಗೊತಾ ಇದ್ದೀನಿ. 1 ಕಪ್ಪಿಗೆ 1 ಪೌಡರು MTR ಪೌಡರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಯೂಸ್ ಮಾಡಿ ಒಂದು ಬಿಸಿಬೇಳೆ ಭಾತನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ 3 ಕಪ್ನಷ್ಟು ಅಕ್ಕಿನ ನಾನು ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ಪನ್ನ ನಾನು ತೊಗರಿಬೇಳೆನ ತೊಗೊತಾ ಇದ್ದೀನಿ. ಇವಾಗ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಆ ಕುಕ್ಕರಿಗೆ ಒಂದು ತಪ್ಪಲಿ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಬೇಳೆನೂ ಅಕ್ಕಿನೂ ನಾನು ಒಂದು 2 ವಿಸಿಲ್ ಮಾಡ್ಕೊತೀನಿ. ಸ್ವಲ್ಪ ಹಳದಿ ಸಾರ್ಟ ನಾನು ರೈಸು ಬೇಳೆ ಜೊತೆಗೆ ಹಾಕಿ ಕೂಗಿಸ್ಕೊತೀನಿ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಳೆ ಅಕ್ಕಿ ಮಾತ್ರ ನಾನು ವಿಸಿಲ್ ಮಾಡ್ಕೊತಾ ಇದ್ದೀನಿ. ನಾನು ಈ ಕಪ್ಪಿನಲ್ಲಿ ಅಳತೆ ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪಿಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ತರಕಾರಿನ ಬೇರೆ ಬೇಯಿಸ್ಕೊತಾ ಇದ್ದೀನಿ. ನಾನು ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ಮಾತ್ರ ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿನ ನಾನು ಬೇರೆ ಬೇಯಿಸ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ, ಹುರುಳಿಕಾಯಿ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಕಡಲೆ ಬೀಜ ಇಷ್ಟನ್ನು ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಇದು 2 ವಿಸಿಲ್ ಆಗಿದೆ. ಬೇಳೆ ಅಕ್ಕಿ ಬೆಂದಿದೆ, ತರಕಾರಿನೂ ಸಹ ಬೆಂದಿದೆ. ಬೇಳೆ ಅಕ್ಕಿ ಚೆನ್ನಾಗಿ ಪರ್ಫೆಕ್ಟಾಗಿ ನುಣ್ಣಗೆ ಬೆಂದಿದೆ. ತರಕಾರಿ ಕೂಡ ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ರೈಸ್ ಜೊತೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ. ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಹುಣಸೆಹಣ್ಣನ್ನು ನಾನು ಹಾಕ್ಕೊತಾ ಇದ್ದೀನಿ. ನಾನು 3 ಕಪ್ ಅಕ್ಕಿನ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು 3 ಪ್ಯಾಕೆಟ್ MTR ಪೌಡರನ್ನ ನಾನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಕಮ್ಮಿ ಮಾಡಿದ್ದೆ ನಾನು. ಇವಾಗ ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕಿ ಇನ್ನೂ ಸ್ವಲ್ಪ ನೀರನ್ನು ನಾನು ಹಾಕಬೇಕು. ಇನ್ನೂ ಲಿಕ್ವಿಡ್ ಆಗಬೇಕು. ಇದು ರೈಸು ತುಂಬ ಮಂದ ಇದೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಒಂದು 7-8 ಕಪ್ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ನಾನು ಒಂದು ಅಂದಾಜ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಮಂದ ಇತ್ತು, ತುಂಬ ಚೆನ್ನಾಗಿ ಮಂದ ಇದೆ. ಇವಾಗ ನಮಗೆ ತೆಳುವಾಗೇ ಬೇಕು. ಬಿಸಿಬೇಳೆ ಭಾತ್ ಅಂದರೆ ತೆಳುವಾಗೇ ಇರಬೇಕು. ಆರಿದ ಮೇಲೆ ಸ್ವಲ್ಪ ಅದು ತುಂಬ ಗಟ್ಟಿ ಬರ್ತಾಯಿದೆ. ಇವಾಗ ನಾವು ಒಂದು ಲಿಕ್ವಿಡ್ ಥರ ಮಾಡಿಕೊಂಡ್ರೆ ಅದು ತಣ್ಣಗಾದ್ರೂ ಸೇಮ್ ಒಂದೇ ಕ್ವಾಲಿಟಿಲಿ ಇರುತ್ತೆ, ಅದು ಒಂದೇ ಲಿಮಿಟಲ್ಲಿರುತ್ತೆ. ಇವಾಗ ನಾನು ಈ ಕ್ವಾಲಿಟಿ ಮಾಡ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ಲಿಮ್ ಉರಿಲಿ ಒಂದು 5 ನಿಮಿಷ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆನ ಈರುಳ್ಳಿ ಕೆಂಪಾಗೋವರೆಗೂ, ಟೊಮೊಟೊ ಸ್ನ್ಯಾಚ್ ಆಗೋವರೆಗೂ ಒಂದು 5ರಿಂದ 10 ನಿಮಿಷ ಒಗ್ಗರಣೆನ ಬೇಯಿಸ್ಕೋಬೇಕು. ಇವಾಗ ರೆಡಿಯಾಗಿದೆ ಬೇಳೆ ಎಲ್ಲ. ಇವಾಗ ಚೆನ್ನಾಗಿ ಎಲ್ಲ ಪರ್ಫೆಕ್ಟಾಗಿ ಒಂದು ಹದವಾಗಿ ಬೆಂದಿದೆ.
ಈಗ ಮಾಡಿರ್ತಕ್ಕಂಥ ಒಗ್ಗರಣೆನ ನಾನು ಹಾಕ್ಕೊತಾ ಇದ್ದೀನಿ. ನಾನು ಈ ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ. ತುಂಬ ಮಂದ ಇದು ಚೆನ್ನಾಗಿ. ನಿಮ್ಮ ಕಂಟ್ರಿಸ್ಟೇಷನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ತೆಳುವಾದರೂ ಓಕೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ತುಂಬ ಲಿಕ್ವಿಡ್ ತೆಳುವಾಗಿ ಮಾಡ್ತೀವಿ, ಆರಿದ ಮೇಲೆ ಸ್ವಲ್ಪ ಅದು ಮಂದ ಬರುತ್ತೆ. ಇನ್ನೊಂದು ಸ್ವಲ್ಪ ನಾನು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಬಿಸಿಬೇಳೆ ಬಾತು ಇವಾಗ ನಮ್ಮ ಮನೇಲಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಟರೆ ಸಾಕಾಗುತ್ತೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಬಿಸಿಬೇಳೆ ಬಾತು. ಅದಕ್ಕೆ ನಾನು ಮಾಡಿದ್ದೀನಿ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಸಹ ತುಂಬ ಇಷ್ಟವಾಗುತ್ತೆ. ಇದಕ್ಕೆ ಖಾರ ಬೂಂದಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ರೆಡಿಯಾಗಿದೆ. ಅದಕ್ಕೆ ಕರೆಕ್ಟಾಗಿದೆ. ನಾನು ರೇಷನ್ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಬಿಸಿಬೇಳೆ ಬಾತು. ನೀವು ಒಂದು ಸಲ ಮಾಡಿ. ಎಲ್ಲ ತರಕಾರಿನೂ ಹಾಕಿ ನಾನು ಒಂದು ಬಿಸಿಬೇಳೆ ಬಾತನ್ನು ರೆಡಿ ಮಾಡಿದ್ದೀನಿ. ಇದು ಎಲ್ರಿಗೂ ಒಂದು ಹೆಲ್ದಿಯಾದಂಥ ಫುಡ್. ಇದು ಮಕ್ಕಳಿಗೂ ಸಹ, ವಯಸ್ಸಾದವ್ರಿಗೆ ಎಲ್ರಿಗೂ ಸಹ ಇದು ಬೇಗನೆ ಮಾಡಿ ಕೊಡುವಂಥ ಒಂದು ರೆಸಿಪಿ ಇದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.